ಶ್ರಾವಣಿ ಅಕ್ಕ, ನೀವೆಲ್ಲಾದ್ರೂ ನಂದು ಹೊಸ ಡಾಲ್ನ ನೋಡಿದ್ರಾ? ನಂಗೆ ಸಿಗ್ತಾನೆ ಇಲ್ಲ. ಇಲ್ವಲ್ಲ ಪಿಂಕಿ, ಯಾವ ಡಾಲು? ಶ್ರಾವಣಿ ಅಮ್ಮ ನಿಲ್ಬಾರ್ದು ಅಂತ ಹೇಳಿದ್ವಲ್ಲ. ಹಾಗಾದ್ರೆ ಈಗ ಮತ್ತೆ ಪಿಂಕಿ, ನಾನು ಅಭಿಷೇಕ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಾಗೆ ಮಾಡೋವಾಗ ನಿಂತ್ಕೋಬಾರ್ದು, ಜಪ ಮಾಡೋದನ್ನ ನಿಲ್ಲಿಸ್ಬಾರ್ದು ಪಿಂಕಿ. ಸಾರಿ ಶ್ರಾವಣಿ ಅಕ್ಕ. ಸರಿ, ನಿನ್ ಡಾಲ್ನ ಆಮೇಲೆ ಹುಡ್ಕೊಡ್ತೀನಿ. ಇದೇನು ಮೇಡಮ್, ನೀವು ಯಾಕೆ ನೀರು ಹಾಕ್ತಿದ್ದೀರಾ? ಅದು ಬಿಂದಿಗೆಯಲ್ಲಿ ಪೈಗೆ ನೀರು ತೊಗೊಂಡು ಹಾಕೋದಲ್ವಾ? ನೀರು ಹಾಕ್ತಿಲ್ಲ ಸುಬ್ಬು, ಅಭಿಷೇಕ ಮಾಡೋದನ್ನ ಸುಬ್ಬು, ಏನಾಯ್ತು? ಅಮ್ಮ ಅವರು ಅಭಿಷೇಕ ಮಾಡೋದನ್ನ ಅಭ್ಯಾಸ ಮಾಡ್ತಾ ಇದಾರೆ. 21 ಸತಿ ಅಭಿಷೇಕ ಮಾಡ್ಬೇಕು. ಮಧ್ಯೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಒಂದ್ ವೇಳೆ ನಿಂತ್ರೆ ಲೆಕ್ಕ ತಪ್ಪಿದ್ರೆ ಮತ್ತೆ ಮೊದಲಿಂದ ಮಾಡ್ಬೇಕು. ಅದು ಬೇಕು ಅಂತಾನೆ ತಾನೇ ಮಾಡಿದ್ದು, ನಾನು ಡಿಸ್ಟರ್ಬ್ ಮಾಡಕ್ಕೆ. ಮೇಡಮ್, ನನಗೆ ಈ ವಿಷಯ ಗೊತ್ತಿದ್ರೆ ಡಿಸ್ಟರ್ಬೇ ಮಾಡ್ತಿರ್ಲಿಲ್ಲ. ಈಗ ಲೆಕ್ಕ ತಪ್ಪೋಯ್ತು, ಜಪ ನಿಂತೋಯ್ತು. ನನಗ್ ಬೆಳಗ್ಗೆಯಿಂದ ಸುಸ್ತಾಗೋಗಿದೆ. ಈಗ ನಾನು ಮತ್ತೆ ಮೊದ್ಲಿಂದ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಿ ಆಗುತ್ತಾ? ಆಗುತ್ತೆ ಮೇಡಮ್, ನಿಮ್ ಕೈಲಿ ಆಗ್ದಿರೋದು ಇಲ್ವೇ ಇಲ್ಲ. ನೀವ್ ಯಾರು ಹೇಳಿ? ರಾಯಲ್ ಫ್ಯಾನ್. ಸಾಕು. ಸಾಕು, ನನಗೆ ಸುಸ್ತಾಗೋಗಿದೆ. ನಾನು ನಾಳೆ ಪ್ರಾಕ್ಟೀಸ್ ಮಾಡ್ಬೋದಾ? ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಎಲ್ಲಿದ್ಯಪ್ಪ? ಬಂದೆ. ಸುಬ್ಬು, ಕೂತ್ಕೋಬಾರ, ಊಟ ಬಡಿಸ್ತೀನಿ. ಊಟನಾ? ಶ್ರಾವಣಿ ಅಮ್ಮವರು ತಿಂಡಿ ತಿನ್ನೋ ಹಾಗಿಲ್ಲ. ವ್ರತದ ಪ್ರಕಾರ ಉಪವಾಸ ಇರಬೇಕು. ಈಗ ಅವರು ತಿಂಡಿ ತಿನ್ಬಿಟ್ರೆ ವ್ರತ ಎಲ್ಲ ಹಾಳಾಗತ್ತೆ. ನನಗೆ ಊಟ ಬೇಡ. ಊಟ ಬೇಡವಾ? ಯಾಕಪ್ಪ, ಹುಷಾರಾಗಿದ್ಯಾ ತಾನೇ? ಹುಷಾರಾಗೇ ಇದ್ದೀನಿ. ನನಗೆ ಅವಲಕ್ಕಿ ತಿನ್ಬೇಕನ್ಸಿದೆ. ಅಮ್ಮ, ನನಗೆ ಅವಲಕ್ಕಿ ಬೆಲ್ಲ ಹಾಕೊಡ್ತೀಯಾ? ಲೋ ಸುಬ್ಬು, ದುಡಿಯೋ ವಯಸ್ಸು ನಿಂದು. ಈ ವಯಸ್ಸಿನಲ್ಲಿ ಅವಲಕ್ಕಿ ಪವಲಕ್ಕಿ ಇದೆಲ್ಲ ಯಾಕೋ? ಬರೋ ಊಟ ಮಾಡಿ ಬರ. ಹಂಗ್ ಹೇಳಪ್ಪ. ಲೋ ಸುಬ್ಬು, ಉಪವಾಸ ಮಾಡ್ತಿದ್ಯಾ? ಅವಲಕ್ಕಿ ತಿನ್ನೋಕ್ ಕೇಳ್ತಿದ್ಯಲ್ಲ. ಕುಚಲ ಕೊಟ್ಟಿದ್ದು ಅವಲಕ್ಕಿ ತಿಂದೆ ತಾನೆ ಕೃಷ್ಣ ಹೊಟ್ಟೆ ತುಂಬಿಸ್ಕೊಂಡಿದ್ದು. ಅದರಿಂದನೇ ತಾನೇ ಕುಚಲ ಶ್ರೀಮಂತ ಆಗಿದ್ದು. ಅವಲಕ್ಕಿ ತಿನ್ನೋದ್ರಿಂದ ಹೊಟ್ಟೆನೂ ತುಂಬುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೇದು ಆಗುತ್ತೆ. ಅಮ್ಮ, ನಂಗೆ ಅವಲಕ್ಕಿ ಬೆಲ್ಲ ಹಾಕೊಡಮ್ಮ. ಆಯ್ತಿರು, ಕೊಡ್ತೀನಿ. ಅಮ್ಮ ಕೂತ್ಕೋ, ನಾನು ಕೊಡ್ತೀನಿ. ಏನು ಹೇಳ್ತಾ ಇದ್ದೆ ನೀವು? ಒಂದಕ್ಕೊಂದು ಲಿಂಕೇ ಆಗ್ತಾ ಇಲ್ವಲ್ಲ. ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಅಂತಾನೆ, ಈಗ ಊಟ ಬೇಡ ಅವಲಕ್ಕಿ ಅಂತ ಇದ್ದಾನೆ. ಇದೆಲ್ಲ ಯಾಕೆ ಮಾಡ್ತಿದ್ದೆ ನೀವು? ಲೇ ಕಾರ್ತಿಕೇಯ, ನೀನು ನಿಮ್ಮ ಅವನ ಥರ ದೇವರಿಗೆ ಹರಕೆ ಗಿರ್ಕೆ ಹೊತ್ಕೊಂಡಿದ್ದೀನೋ? ನನಗೆ ಯಾಕೋ ನಿನ್ನ ಮಾತು ಕೇಳ್ತಿದ್ರೆ ಡೌಟ್ ಬರ್ತಿದ್ಯಪ್ಪ. ಅಲ್ಲೇನೋ ಸುಂದರ? ಮಮ್ಮಿ, ನಿನಗೆ ಯಾಕೆ ಬೇಕಿದೆಲ್ಲ? ನಿನ್ನ ಪಾಡಿಗೆ ನೀನು ಊಟ ಮಾಡು. ಮಾತು ಮಿತಿ ಮೀರಿದ್ರೆ ನಿನ್ನಷ್ಟು ಮಗಳು ಮನೆ ಮುಂದೆ ಇರ್ತಾಳೆ. ಹಂಗಂತೀಯ? ಸ್ವಲ್ಪ ಅನ್ನ ಬಡ್ಸೋ. ಈಗ ನನ್ಗೆ ಅವಲಕ್ಕಿ ಬೆಲ್ಲ ಹಾಕೊಡ್ತಿರೋ ಇಲ್ವೋ? ಆಯ್ತು ಇರಪ್ಪ, ತಂದು ಕೊಡ್ತೀನಿ. ಒಳ್ಳೆ ಚಿಕ್ಕ ಮಗು ಥರ ಆಟ ಮಾಡ್ತೀಯಲ್ಲ.